ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಲೈಂಗಿಕ ಕ್ರಿಯೆ ಮಾಡಬಹುದು ಇಲ್ಲ ಪ್ರೆಗ್ನೆಂಟ್ ಆಗಿರ್ತಾರೆ? ಇದು ಮಾಡ್ಬೋದು ಇಲ್ಲ ಅಂತ ಎರಡೇ ವರ್ಡ್ ಅಲ್ಲಿ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಪ್ರೆಗ್ನೆನ್ಸಿ 9 ತಿಂಗಳು ಇರುತ್ತಲ್ವಾ, ಅದನ್ನ ನಾವು ಮೂರ್ ತಿಂಗಳಾಗಿ ಮೊದಲನೇ, ಎರಡನೇ ಮತ್ತೆ ಮೂರನೇ ತ್ರೈಮಾಸಿಕ ಅಂತ ತಗೊಳ್ಳೋಣ. ಇವಾಗ ಮೊದಲನೇ ತ್ರೈಮಾಸಿಕ ಅಂದ್ರೆ ಮೊದಲನೇ 12ರಿಂದ 13 ವಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೋಡಿ, ಏನಾದ್ರು ಜರ್ನಿ ಮಾಡ್ಬಿಟ್ರೆ, ತುಂಬಾ ಕೆಲಸ ಮಾಡ್ಬಿಟ್ರೆ, ತುಂಬಾ ಭಾರದ ವಸ್ತು ಎತ್ತಿದ್ರೆ, ಸೆಕ್ಸ್ ಮಾಡಿದ್ರೆ ತುಂಬಾ ಬ್ಲೀಡಿಂಗ್ ಆಗೋದು, ಹೊಟ್ಟೆ ನೋವು ಬರೋದು, ಕಿಬ್ಬೊಟ್ಟೆಯಲ್ಲಿ ನೋವು ಬರೋದು ಅದೆಲ್ಲ ಆಗ್ಬೋದು. ಆದ್ರಿಂದ ಮೊದಲನೇ 3 ತಿಂಗಳು ನಾವು ಲೈಂಗಿಕ ಕ್ರಿಯೆನ ಅವಾಯ್ಡ್ ಮಾಡೋದು ಒಳ್ಳೇದು. ಇವಾಗ ಎರಡನೇ ತ್ರೈಮಾಸಿಕದಲ್ಲಿ ನೀವು ಜೊತೆಗಿರ್ಬೋದು. ಆದ್ರೆ ಯೂಶುವಲಿ ನಿಮ್ದು NT ಸ್ಕ್ಯಾನ್ ಆದ್ಮೇಲೆ, 3ನೇ ತಿಂಗಳ ಸ್ಕ್ಯಾನ್ಗೆ ನಾವು NT ಸ್ಕ್ಯಾನ್ ಅಂತ ಕರಿತೀವಿ. 3ನೇ ತಿಂಗಳ ಸ್ಕ್ಯಾನ್ ಆದ್ಮೇಲೆ ನೀವು ನಿಮ್ಮ ವೈದ್ಯರನ್ನ ಭೇಟಿಯಾಗಿ ಅವ್ರು ಅದನ್ನ ನೋಡ್ತಾರೆ. ಎಲ್ಲ ಚೆನ್ನಾಗಿದೆ ಅಂದ್ರೆ ನೀವು ಸಂಭೋಗ ಕ್ರಿಯೆ ನಡೆಸಬಹುದು. ಇನ್ನ ಸ್ವಲ್ಪ ಕೇಸಸ್ ಇರುತ್ತೆ. ಯಾವಾಗ ಇದಕ್ಕೆ ನಾವು ಗರ್ಭಚೀಲ ಅಂತ ಹೇಳ್ತೀವಿ, ಗರ್ಭಚೀಲದ ಕೆಳಗಡೆ ಬಾಯಿಗೆ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಗರ್ಭಿಣಿಯರಲ್ಲಿ ಈ ಸರ್ವಿಕ್ಸ್ ಲೆಂತ್ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ 2 ಸೆಂಟಿಮೀಟರ್, 2.5 ಸೆಂಟಿಮೀಟರ್ ಆ ತರ ಇರೋರ್ಗೆ ನಾವು ಸೆಕ್ಸ್ ಮಾಡಬೇಡಿ, ಜೊತೆಗಿರ್ಬೇಡಿ ಅಂತ ಹೇಳ್ತೀವಿ. ಇನ್ನ ಕೆಲವೊಬ್ಬರಿಗೆ ಮಾಸ ಕೆಳಗಡೆ ಇರುತ್ತೆ. ಮಾಸ ಅಂದ್ರೆ ಪ್ಲಾಸೆಂಟಾ ಅಂತ ಹೇಳ್ತೀವಿ, ತಾಯಿ ಮತ್ತು ಮಗುವಿನ ಮಧ್ಯೆ ಇರ್ತಕ್ಕಂಥ ಕನೆಕ್ಷನ್. ಅದು ನಾರ್ಮಲ್ ಆಗಿ ಗರ್ಭಚೀಲದ ಈ ಭಾಗದಲ್ಲಿ ಫಂಡಸ್ ಅಲ್ಲಿ ಇರುತ್ತೆ. ಇನ್ನ ಕೆಲವೊಬ್ರು ಮಹಿಳೆಯರಿಗೆ ಈ ತರ ಸರ್ವಿಕ್ಸ್ ಮೇಲೆ ಏನಾದ್ರು ಪ್ಲಾಸೆಂಟಾ ಕೂತ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ನಾವು ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ. ಅಂತ ಕೇಸಸ್ ಅಲ್ಲಿ ಕೂಡ ನೀವು ಸೆಕ್ಸ್ ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ ಕೆಲವೊಬ್ರು ಸ್ಪಾಟಿಂಗು, ಬ್ಲೀಡಿಂಗು, ಯಾವಾಗ್ಲೂ ಸ್ವಲ್ಪ ರಕ್ತ ಹೋಗುತ್ತೆ, ಆ ತರ ಇದ್ದವ್ರು ಕೂಡ ಸ್ವಲ್ಪ ಸೆಕ್ಸ್ ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇನ್ನ ಕೆಲವರದ್ದು ತುಂಬಾ ಪ್ರೆಷಿಯಸ್ ಪ್ರೆಗ್ನೆನ್ಸಿ ಇರುತ್ತೆ, 4-5 ಅಬಾರ್ಷನ್ ಆಗ್ಬಿಟ್ಟಿರುತ್ತೆ, 6ನೇ ತಿಂಗಳು 7ನೇ ತಿಂಗಳಲ್ಲೆಲ್ಲ ಹೆರಿಗೆ ಆಗಿರುತ್ತೆ. ಆ ತರ ಇರೋರ್ಗೆ ಈ ಸರ್ವಿಕ್ಸ್ ಎಷ್ಟೇ ಲೆಂತ್ ಇರ್ಲಿ, ಅವರಿಗೆ ಸರ್ವಿಕ್ಸ್ ತುಂಬಾ ವೀಕ್ ಆಗಿರುತ್ತೆ. ಅಂತವ್ರು ಕೂಡ ಸೆಕ್ಸ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇಲ್ಲ ನಾನೆಲ್ಲ ಆರೋಗ್ಯವಾಗಿದ್ದೀನಿ, ಇದು ಮೊದಲನೇ ಪ್ರೆಗ್ನೆನ್ಸಿ, ನಮ್ ಡಾಕ್ಟರ್ ಎಲ್ಲ ಎಸ್ ಅಂದಿದ್ದಾರೆ, ಓಕೆ ಅಂದಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಜೊತೆಗಿರ್ಬೋದು. ಆದ್ರೆ ನೀವು ಸಂಭೋಗ ಕ್ರಿಯೆ ಮಾಡುವಾಗ ಗರ್ಭಿಣಿಗೆ ಯಾವುದೇ ತರನಾದ ಪೇನ್ಗಳಾಗ್ಲಿ ಅಥವಾ ಬೇರೆ ಇನ್ನೇನಾದ್ರು ದೈಹಿಕವಾಗಿ ಏನು ಪ್ರಾಬ್ಲಮ್ ಆಗ್ಬಾರ್ದು. ಇಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ, ನಾವಿಬ್ರು ಜೊತೆಗಿರ್ತೀವಿ ಅಂದ್ರೆ ನೀವು ಜೊತೆಗಿರ್ಬೋದು. ಈಗ 8-9 ತಿಂಗಳು 3ನೇ ತ್ರೈಮಾಸಿಕ ಅಂತ ತಗೊಂಡ್ರೆ ಹೊಟ್ಟೆ ಮುಂದ್ ಬಂದಿರೋದ್ರಿಂದ ಗರ್ಭಿಣಿಯರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಇಲ್ಲ ಅವ್ರು ಕೋಆಪರೇಟ್ ಮಾಡ್ತಾರೆ, ನಾವು ಜೊತೆಗಿರ್ತೀವಿ, ಸಂತೋಷ ಪಡ್ತೀವಿ ಅಂದ್ರೆ ಅದಕ್ಕೆ ಡಾಕ್ಟರ್ ಕಡೆಯಿಂದ ಯಾವುದೇ ರೀತಿ ಅಡ್ಡಿ ಆತಂಕಗಳು ಇರೋದಿಲ್ಲ. ಬಟ್ ಏನಂದ್ರೆ ಇವಾಗ 8-9 ತಿಂಗಳಲ್ಲಿ ಸಂಭೋಗ ಕ್ರಿಯೆ ನಡೆಸಿದಾಗ ವೀರ್ಯ ಒಳಗಡೆ ಬಿದ್ರೆ ವೀರ್ಯದಲ್ಲಿ ಒಂದು ಪ್ರಾಸ್ಟಾಗ್ಲಾಂಡಿನ್ ಅಂತ ಇರುತ್ತೆ. ಕೆಲವೊಮ್ಮೆ ಪ್ರೀಟರ್ಮ್ ಪೇನ್ಸ್ ಬರೋ ಚಾನ್ಸಸ್ ಇರುತ್ತೆ, ಹೆರಿಗೆ ನೋವು ಕಾಣಿಸ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿಡ್ರಾಲ್ ಮೆಥಡ್ ಅಂತ ಹೇಳ್ತೀವಿ, ಅಂದ್ರೆ ವೀರ್ಯನ ಆಚೆ ಹಾಕೋದು ಸಂಭೋಗ ಕ್ರಿಯೆ ನಂತರ. ಆ ತರ ನೀವು ಅದನ್ನ ಫಾಲೋ ಮಾಡ್ಕೋಬಹುದು.